ವೀಕ್ಷಕರ ಎವನ್ ಕನ್ನಡ ನ್ಯೂಸ್, ನಾನು ನಿಮ್ಮ ಬೀರೇಶ್ ಪೂಜಾ. 50,000 ದೇಣಿಗೆ ನೀಡಿದ ದರ್ಶನ್ ಅಭಿಮಾನಿ ಏನಿದು ನೋಡಿ. ಬಂದು ನನಗೆ ಅದು ಅನ್ನದಾತ ಸಂಸ್ಥೆದಿಂದ ನನಗೆ 50,000 ರೂಪಾಯಿನ ಕೊಟ್ಟು ಹೋಗಿದ್ದಾರೆ ಸರ್. ಮತ್ತೆ ಸುದೀಪ್ ಸರ್ ಅಭಿಮಾನಿಯವರು ಬರ್ತಿದ್ದೀವಿ ಅಂತಿದ್ದಾರೆ ಸರ್. ಬಂದು ನನಗೇನು ಸೌಲಭ್ಯ ಮಾಡಿಲ್ಲ ಸರ್. ಬಟ್ ಬರ್ತಾರೆ ಅಂತ ನಂಬಿದ್ದೇನೆ ಸರ್. ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಬಟ್ ಬರ್ತಾ ಇದೀವಮ್ಮ ಅಂತಾನೆ ಫೋನ್ ಮಾಡ್ತಾರೆ. ಮತ್ತೆ ಬಂದು ನೋಡ್ಕೊಂಡೆಲ್ಲ ಹೋಗಿದ್ದಾರೆ ಸರ್. ನನಗೆ ಸುದೀಪ್ ಸರ್ ಒಂದಲ್ಲ ಒಂದು ದಿವಸ ನಂಗೆ ರೆಡಿ ಮಾಡಿಸ್ಕೊಡ್ತಾರಂತ ನಂಬಿಕೆ ಇದೆ ಸರ್. ಆ ನಂಬಿಕೆ ಇಟ್ಕೊಂಡಿದ್ದೀನಿ. ಮತ್ತು ಅವ್ರು ಬಂದು ನನಗೆ ಮಾಡಿಸ್ತಾರೆ ಅಂತ ಹೇಳಿ ಹೋಗಿದ್ದಾರೆ, ರೆಡಿ ಮಾಡಿಸ್ಕೊಡ್ತೀವಮ್ಮ ಅಂತ. ಮತ್ತು ಅವರು ನಾಗರಾಜ್ ಸರು ಬಂದು ನಮಗೇನು ಬೇಜಾರಿಲ್ಲಮ್ಮ, ನಿನ್ನ ಪರಿಸ್ಥಿತಿ ನೋಡಿ ನಮಗೆ ದುಃಖ ಆಯಿತು. ನನಗೆ ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಅಲ್ಲಮ್ಮ, ನಾನು ನಮ್ಮ ಮನಸ್ಪೂರ್ವಕವಾಗಿ ನಿನ್ಗೆ ದಾನ ಮಾಡಿ ಹೋಗ್ತಾ ಇದ್ದೀವಿ. ಮೊದಲು ಮನೆ ರೆಡಿ ಮಾಡಿಸ್ಕೊಳಮ್ಮ ಅಂತ. ಆಮೇಲೆ ಅದು 50,000ದಲ್ಲಿ ಮನೆ ರೆಡಿ ಆಗಲ್ಲ ಅಂತಾನು ಹೇಳಿದ್ದಾರೆ ಸರ್ ಜನ. ಅದಕ್ಕೆ ಸುದೀಪ್ ಸರ್ ಕಡೆಯಿಂದಾನು ನನಗೆ ಸ್ವಲ್ಪ ಸಹಾಯ ಆದರೆ ಅದು ಎರಡೂ ಸೇರಿಸಿ ಹಣವನ್ನು ನಾನು ಮನೆ ರೆಡಿ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಸರ್. ಅದ್ರ ಬಗ್ಗೆ ಸರ್ ಅವ್ರ ಹತ್ರ ಭೇದ ಭಾವ ಇಲ್ಲ ಅಲ್ಲ ಸರ್. ಸುದೀಪ್ ಅವ್ರ ಫ್ಯಾನ್ ಇವಳಿಗೆ ಯಾಕೆ ಮಾಡ್ಬೇಕನ್ನೋ ಉದ್ದೇಶ ಅವ್ರಿಗಿಲ್ಲ ಸರ್. ಎಲ್ಲ ಸರ್ ಒಂದೇ ಅಂತ ಅನ್ಕೊಂತೀನಿ ನಾನು. ಸುದೀಪ್ ಸರಿಗೆ ನಾನು ತುಂಬಾ ಇದು ಸರ್, ನನಗೆ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ ಪಡ್ತೀನಿ. ಅವ್ರಿಗೇನೋ ಕಾಲಿಗೆ ಏಟಾಗಿದೆ ಅಂತ ಮೊಬೈಲಲ್ಲಿ ನೋಡಿ ತುಂಬಾ ದುಃಖ ಆಗ್ತಿದೆ. ಬಟ್ ನನ್ನ ಪರಿಸ್ಥಿತಿ ಇರೋದು ನನಗೆ ಜಾಸ್ತಿ ಮೊಬೈಲಲ್ಲಿ ಏನೂ ಇದು ಮಾಡಕ್ ಬರಲ್ಲ ಸರ್. ಮೆಸೇಜ್ ಎಲ್ಲ ಮಾಡಿ ಅವ್ರಿಗೆ ಹಾಕಕ್ಕೆ. ಸುದೀಪ್ ಸರ್ ಹುಷಾರಾಗಿ ನನ್ನ ಮನೆ ರೆಡಿ ಮಾಡಿಸ್ತಾರಂತ ನನಗೆ ಭರವಸೆ ಇದೆ. ಆ ಭರವಸದ ಮೇಲೆ ಇದೇನು ಸರ್. ಅವ್ರು ಬಂದೇ ಬರ್ತಾರೆ ಸುದೀಪ್ ಕಡೆಯಿಂದ, ನನಗೆ ರೆಡಿ ಮಾಡಿಸ್ತಾರನ್ನೋ ನಂಬಿಕೆ ಇದೆ. ಮತ್ತೆ ಈ ದರ್ಶನ್ ಫ್ಯಾನ್ ಅಂತ ಹೇಳಿದ್ರಲ್ಲ ಸರ್, ಅವರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಸರ್. ನನಗೆ ಅವ್ರ ಮೇಲೂ ಏನಿಲ್ಲ ಸರ್. ನನಗೆ ಎಲ್ಲ ಸರ್ ಒಂದೇ ಅಂತ ಅನ್ಕೊಂತೀನಿ ನಾನು. ದರ್ಶನ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ಆದಷ್ಟು ಬೇಗ ನಮ್ಮ ಸುದೀಪ್ ಸರ್ ಕಡೆಯವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಯಾವ ರಾಜಕಾರಣಿ ಕಡೆಯಿಂದ ಯಾವ ಸಂಸ್ಥೆಯಿಂದನೂ ನನಗೆ ಯಾವುದು ಹೆಲ್ಪ್ ಬಂದಿಲ್ಲ ಸರ್. ನಂಗೆ ಆ ನಾಗರಾಜ್ ಸರ್ ಕಡೆಯಿಂದ 50,000 ರೂಪಾಯಿ ಬಂದಿರೋದು ನಿಜ ಸರ್. ಇನ್ನು ನನಗೆ ಯಾರ ಕಡೆಯಿಂದ 1 ರೂಪಾಯಿ ಬಂದಿಲ್ಲ ಸರ್. ಅದು ಫೋನಲ್ಲಿ ಯಾರೋ 150 ಹಾಕಿ 1,000 ರೂಪಾಯಿ ಬಂದಿದೆ ಸರ್. ಅದು ಮಾತ್ರ ಸತ್ಯ. ಮನವಿ ಮಾಡ್ಕೊಂಡಿದ್ದೀನಿ ಸರ್ ಎಲ್ಲರ ಹತ್ರ. ಮತ್ತೆ ಯಾರೋ ಬೇರೆಯವ್ರು ಬಂದು ನಿನ್ಗೆ ಮನೆ ಹಾಕಿಸ್ಕೊಡ್ತೀನಮ್ಮ, ಈಗ ಸದ್ಯ ನಿಂಗೆ ಏನು ಸೌಲಭ್ಯ ಇದೆ ಅದನ್ನ ತಗೊಳಮ್ಮ, ಅದು ಎಷ್ಟೇ ವರ್ಷ ಆದ್ರೂ ಪರವಾಗಿಲ್ಲ, ನಿನ್ಗೊಂದು ಮನೆ ಹಾಕಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್. ಅವ್ರು ಯಾವಾಗ ಹಾಕಿಸ್ತಾರೆ ಗೊತ್ತಿಲ್ಲ, ಬಟ್ ಅವ್ರು ಆ ಥರ ಹೇಳಿದ್ದಾರೆ. ಊರಲ್ಲಿ ಇರೋರಿಗೆ ಹೇಳಿದ್ರು ಅಮ್ಮ ಮನೆ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ನನ್ನ ಮದುವೆ ಆಗಿ 14 ವರ್ಷ ಆಯ್ತು ಸರ್. ಯಾರು ನಮಗೆ ಹೆಲ್ಪ್ ಮಾಡಿಲ್ಲ ಸರ್. ಅದಕ್ಕೆ ನಾನು ಡೈರೆಕ್ಟ್ ನಮ್ಮ ಸುದೀಪ್ ಸರ್ ಹತ್ರನೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಸರ್ ಕೇಳಿಸ್ಕೊಳ್ಳಿ ಸರ್ ನನ್ನ ಕಷ್ಟನ. ಆದಷ್ಟು ಬೇಗ ನನ್ನ ಮನೆ ರಿಪೇರಿ ಮಾಡೋಕೆ ಸಹಾಯ ಮಾಡಿ ಸರ್ ಸುದೀಪ್ ಸರ್. ಹಾ ಸರ್ ಹೇಳಿದ್ದಾರೆ ಸರ್ ಅವರು. ನಿಮ್ಗೆ ಈ ಮನೆಗೆ ಅಷ್ಟು ಹಣ ಸಾಲಿಲ್ಲ ಅಂದ್ರಮ್ಮ, ನಾವು ಇನ್ನೂ ನಿಮಗೆ ಸಹಾಯ ಮಾಡ್ತೇವೆ, ನಿನ್ನ ಮಕ್ಕಳಿಗೆ ಹೆಲ್ಪ್ ಮಾಡ್ತೇವೆ, ನಿಮ್ಗೆ ಮಕ್ಕಳ ಎಜುಕೇಶನಿಗೆ ಅವ್ರಿಗೆ ಬುಕ್ಕಿಗಾಗ್ಲಿ ಎದಕ್ಕಾಗ್ಲಿ ಅಂತ ಅವ್ರು ಹೇಳಿದ್ದಾರೆ ಸರ್. ನಾನಾದ್ರೂ ಅವರಿಗೆ ನಾನು ದುಡಿದು ಸಾಕ್ತೇನೆ ಸರ್. ನನ್ನ ಮಕ್ಕಳಿಗೆ ಬರೀ ನನ್ನ ಮನೆಗೆ ರಿಪೇರಿ ಮಾಡಿಸೋಕೆ ಹಣವನ್ನ ವ್ಯವಸ್ಥೆ ಮಾಡಿಕೊಡಿ ಸರ್ ಅಂತಾನು ಕೇಳ್ಕೊಂಡಿದ್ದೀನಿ ಸರ್. ಮನೆಗೆ ಆಗ್ಬೇಕಂದ್ರೆ ಸುಮಾರು 2 ಲಕ್ಷದ ಮೇಲೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ನಾನು 50,000ರಿಂದ ನಾನು ಏನ್ ಮಾಡಕ್ ಸಾಧ್ಯ ಸರ್. ಅರ್ಧ ಬರ್ಧ ಮನೆ ಬಿಚ್ಕೊಂಡು ನಾನು ಏನ್ ಮಾಡ್ಲಿ ಸರ್. ಅದಕ್ಕೆ ನಾನು ಸುದೀಪ್ ಸರ್ ಕಡೆಯಿಂದ ಹೆಲ್ಪಿಗಾಗಿ ತುಂಬಾ ಕಾಯ್ತಾ ಇದ್ದೀನಿ ಸರ್. ಅವ್ರು ಯಾವಾಗ ಹೆಲ್ಪ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಸರ್. ಸ್ಥಳೀಯ ಶಾಸಕರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ಬಂದು ಯಾವ ಮೆಂಬರ್ ಆಗ್ಲಿ ನನ್ನ ಹತ್ರ ಬಂದು ಮಾತಾಡ್ಲಿ ಸರ್. ಅವ್ರಿಗೆ ನನ್ಗೆ ಉತ್ತರ ಕೊಡೋ ಶಕ್ತಿನೂ ಇದೆ ಸರ್. ಸ್ಥಳೀಯ ಶಾಸಕರು ಬರ್ತಾರೆ, ಹಾಮ ಮಾಡಿಸ್ತೇವೆ ಅಂತಾರೆ, ಹೋಗ್ತಾರೆ. ನನ್ನ ಮನೆ ರೆಡಿ ಮಾಡಿಸ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಮತ್ತೆ ದರ್ಶನ್ ಸರ್ ಕಡೆ ಫ್ಯಾನು ಅವ್ರ ಕೈಲಿ ಆದಷ್ಟು ಸಹಾಯ ಮಾಡಿದ್ದಾರೆ ಸರ್. ನಂಗೆ ಅವ್ರ ಮೇಲೂ ಎಂತ ಇದು ಇಲ್ಲ ಸರ್, ಬೇಜಾರು. ಅವರಿಗೂ ನಾನು ಖುಷಿಯಾಗಿ ಹಾರೈಸ್ತೀನಿ ಸರ್. ಅನ್ನದಾತ ಸೇವಾ ಸಂಸ್ಥೆ ಇರೋದು ನಮ್ಮ ಇನ್ಸ್ಟಾ ಐ ಡಿಲಿ ನೋಡ್ಬೋದು. ನಾವು ಆಲ್ರೆಡಿ 2 ವರ್ಷ ಆಯಿತು ಈ ಥರ ಹೆಲ್ಪ್ ಮಾಡ್ತಾ ಬಂದು. ಇದನ್ನು ನಾನು ಒಂದು 2 ದಿನ ಲೇಟ್ ಆಯ್ತು ನಾನು ನೋಡೋದು ರೀಲ್ಸಲ್ಲಿ. ಇದು ರೀಲ್ಸಲ್ಲಿ ನೋಡೋದ್ರಲ್ಲಿ ನಮ್ಮದು ತಾಂಡ ಹುಡುಗ ಇತ್ತು. ಆ ಹುಡುಗಗೆ ಫೋನ್ ಮಾಡಿ ಕೇಳಿದೆ, ಇವ್ರಿಗೆ ಏನು ಕಷ್ಟ ಇದೆ ಹೇಳಪ್ಪ, ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನ ಹೆಲ್ಪ್ ಮಾಡೋದು ಅಂತ ಕೇಳಿದೆ. ಅವರು ಆ ತಾಯಿಗೆ ಕನೆಕ್ಟ್ ಮಾಡಿದರು. ಅವ್ರು ಮಾತಾಡಿದಾಗ ಅಣ್ಣ ನಮಗೆ ತಗಡಿನ ಸಹಾಯ ಭಾಳ ಬೇಕಾಗಿತ್ತು ಅಂತಂದರೆ ಅವ್ರಿಗೆ ಕೇಳಿದೆ. ನಾವು ಮೊದಲಿಗೆ ದರ್ಶನ್ ಅವ್ರ ಅಭಿಮಾನಿ, ನಿಮಗೇನು ಅದು ಅಭ್ಯಂತರ ಇರಲಿಲ್ಲ ಅಂತ. ಅವಾಗಿಲ್ಲ ಅಣ್ಣ ನಮಗೇನು ಅಭ್ಯಂತರ ಇಲ್ಲ, ನಮಗೆ ಕಷ್ಟಕ್ಕಾದ್ರೆ ಸಾಕು ಅಂತಂದ್ರೆ ಅವಾಗ ನಾವು ಅವ್ರಿಗೆ ಹೇಳಿದೆ. ದರ್ಶನ್ ಅವರು ಆದ್ರಷ್ಟೇ ಸುದೀಪ್ ಅವರು ಅಷ್ಟೇ, ನಮ್ಗೆ ಇಬ್ಬರು ಒಂದೇ ಅಂತ ಹೇಳಿ ಅವ್ರಿಗೆ ಇವತ್ತು ನಮ್ಮ ಸಂಸ್ಥೆ ಹುಡುಗರ ಕಡೆ ಜೊತೆಗೆ ಹೋಗಿ ಅವ್ರಿಗೆ ನಮ್ಮ ಧನ ಸಹಾಯ ಮಾಡಿ ಬಂದಿವಿ ಸರ್. ಅಭಿಮಾನಿಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕನ್ನೋ ಸಂದೇಶ ಕೊಟ್ಟಂಗಿದೆ, ಏನು ಹೇಳ್ತಾರೆ ಅದ್ರ ಬಗ್ಗೆ? ಇದು 100% ಸತ್ಯ. ಯಾಕಂತಂದರೆ ಅವು ಅಷ್ಟು ನಮ್ಮ ಮಾಣಿಕ್ಯಗಳು
ದರ್ಶನ್ ಆಯ್ತು, ಸುದೀಪ್ ಆಯ್ತು, ಎಸ್ ಸರ್ ಆಯ್ತು, ಬೇರೆ ಎಲ್ಲ ಕಲಾವಿದ್ರು ಅವ್ರನ್ನಷ್ಟು ನಾವು ಒಂದು ಹುಡ್ಕೊಂಡು ಅಷ್ಟು ತಗೊಂಡು ಹೋದೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಭಾಳ ದೊಡ್ಡದಾಗಿ ಬೆಳೆಯುತ್ತೆ. ಇಲ್ಲ ಅಂತಂದರೆ ನಾವು ಕಿತ್ತಾಡಿದೆ ಅಂದರೆ ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಒಂದು ಬ್ಯಾಡ್ ಕಮೆಂಟ್ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಮಾಡಿರೋದು. ಅಂದಂಥ ಮಹಿಳೆಗೆ ಒಂದು ಸೂರನ್ನು ಕಲ್ಪಿಸಿಕೊಡೋಲ್ಲಿ 50,000 ರೂಪಾಯಿಯನ್ನು ದೇಣಿಗೆಯಾಗಿ ನೀವು ಕೊಟ್ಟಿದ್ದೀರಾ, ಏನು ಹೇಳ್ತೀರಿ? ಸರ್ ಫಸ್ಟ್ಗೆ ಅವ್ರಿಗೆ ಆ್ಯಕ್ಚುಲಿ ನಾವು ಬೆಳಗ್ಗೆ ಕೇಳಿದಾಗ ಅವ್ರಿಗೆ ನಾವು ಹೋದಾಗ ಅವ್ರಿಗೆ ನಂಬಿಕೆನೇ ಇದ್ದಿಲ್ಲ, ಇವ್ರು ಬರ್ತಾರೆ ಮಾತಾಡ್ತಾರೆ ಹಾಗೆ ಹೋಗ್ತಾರೆ ಅಂತಂದು. ಆ ಹೆಣ್ಮಗಳಿಗೆ ನಾನು ಹೇಳಿದೆ, ಅಮ್ಮ ನಾವು ಬಂದಿರೋದು ನಮ್ಮ ಸಂಸ್ಥೆಯಿಂದ ಯಾವುದಾದ್ರು ಕೆಲಸ ಇದ್ರೂ ಅಲ್ಲೇ ಸ್ಪಾಟ್ನಲ್ಲೇ ಮಾಡೋಗ್ತೇವೆ ಅಂತಂದು. ಅವ್ರಿಗೆ ಕೇಳಿದೆ. ಆಮೇಲೆ ನಮ್ಮ ಕಡೆಯಿಂದ ಒಬ್ಬನ ಎಸ್ಟಿಮೇಟ್ ಕಳಿಸಿದೆ. ಎಸ್ಟಿಮೇಟ್ ಪ್ರಕಾರ ಒಂದು 40,000 ಆಗ್ತಿತ್ತು ಅದು. ಆ್ಯಕ್ಚುಲಿ ನಾವೇನಂದ್ರೆ ಇನ್ನೊಂದು 10,000 ಸೇರ್ಸಕ್ಕೆ ಕೊಡ್ತಾನಮ್ಮ, ಅದನ್ನು ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ಳಿ, ಏನಾದರೂ ಹೆಚ್ಚಿಗೆ ಉಳಿದ್ರೆ ಮನೆಗೆ ಸಂತೆಗಿಂತ ಇಟ್ಕೊಳ್ಳಿ ಅಂತಂದು ಅವ್ರಿಗೆ ಸಹಾಯಧನ ನೀಡಿ ಬಂದ್ವಿ. ಅವಾಗ ಅವ್ರ ಕಡೆಯಿಂದ ಬಂದದ್ದು ಒಂದೇ ಅಂತಂದರೆ ಭಾಳ ಖುಷಿ ಆದರು ಅವರು. ಸರ್ ಇಬ್ಬರ ಅಭಿಮಾನಿಗಳಿಗೆ ಹೇಳೋದು ಒಂದೇ, ನಮ್ಮ ನಟರು ಅಲ್ಲಿ ಅವ್ರದ್ದು ಪಾತ್ರ ತಕ್ಕಂಗೆ ಅವ್ರು ಮಾಡಿರ್ತಾರೆ. ಆ ಪಾತ್ರದಲ್ಲಿ ನಾವು ಏನು ಕ್ಯಾರಿ ಮಾಡಬೇಕು, ನಾವು ಯಾವ ಥರ ಗುಣ ಬೆಳೆಸಬೇಕು ಅನ್ನೋದು ಅದನ್ನು ನೋಡಿಕೊಂಡು ನಾವು ತಗೊಂಡೆ ಅಂದರೆ ನಮ್ಮ ಜೀವನ ಭಾಳ ಹಸನವಾಗಿರುತ್ತೆ. ಅವ್ರದ್ದು ಅದೇ ಆಸೆ, ಇಬ್ಬರ ಇರುಗಳದ್ದು ಅದೇ ಆಸೆ. ನಮ್ಮ ಅಭಿಮಾನಿಗಳು ನಮ್ಮಿಂದ ಒಂದು 4 ಜನ ಆದರೂ ಬೆಳೆದ್ರೆ ನಮಗೆ ಖುಷಿಯಾಗುತ್ತೆ ಅನ್ನೋದು ಅವರ ಆಸೆ. ಅದಕ್ಕೋಸ್ಕರ ಯಾರು ಕಿತ್ತಾರ್ದಂಗೆ ಎಲ್ಲರೂ ಒಂದಾಗಿದ್ದರೆ ಭಾಳ ಚೆನ್ನಾಗಿ ಅಂತ ನಮ್ಮ ಆಸೆ. ಇವತ್ತು ಏನು ಅನ್ನದಾತ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಸಾಲ್ಗೇರಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಪ್ಪ ಅಂದರೆ ಮೊನ್ನೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಮ್ಮ ತಾಲೂಕಿನ ಗಂಗಾಜಲ ತಾಂಡಾದ ಬಸಲಕಟ್ಟಿ ತಾಂಡಾದ ಹೆಣ್ಣುಮಗಳು ನನ್ನ ಮನೆಗೆ ಸೂರಿಲ್ಲ ಅಂತ ಖ್ಯಾತ ಚಿತ್ರನಟರಾದಂಥ ಸುದೀಪ್ ಸರ್ನ ಸೋಷಿಯಲ್ ಮೀಡಿಯಾದ ಮುಖಾಂತರ ಮನವಿ ಮಾಡ್ಕೊಂಡಿದ್ರು. ಆ ಮನವಿಯನ್ನು ಸ್ಪಂದಿಸಿ ಅನ್ನದಾತ ಸಂಸ್ಥೆಯ ನಾಗರಾಜ್ ಸಾಲ್ಗೇರಿಯವರು ಈ ದಿವಸ ಅವರಿಗೆ 50,000 ರೂಪಾಯಿಗಳ ನಗದನ್ನು ಕೊಟ್ಟು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅವರಿಗೆ ಒಂದು ಅವರಿಗೆ ದೊಡ್ಡದಾದಂಥ ಸಹಾಯನೇ ಅದು. ಯಾಕೆಂದರೆ ಬಡವರಿಗೆ ಅನೇಕ ರೀತಿಯ ಒಂದೊಂದು ರೂಪಾಯಿಗೂ ಕಷ್ಟ ಇರುತ್ತೆ. ಆ ಕಷ್ಟಕ್ಕೆ ಸ್ಪಂದಿಸಿರ್ತಕ್ಕಂಥ ಮನಸ್ಸು ಭಾಳ ದೊಡ್ಡದು. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಥರ ಚಿಕ್ಕ ವಯಸ್ಸಿನಲ್ಲೇ ಅವರು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಅವರು ಮುಂದೆ ಬರಲಿ, ಅವರಿಗೆ ದೇವರು ಒಂದು ಉನ್ನತವಾದ ಸ್ಥಾನ ನೀಡಲಿ ಅಂತ ನಾನು ಕೇಳ್ತೀನಿ. ಮತ್ತು ಅವರ ಅಭಿಮಾನಿಗಳು ರಾಣೆಬೆನ್ನೂರಿನಲ್ಲಿ ಭಾಳ ಒಳ್ಳೆಯ ಕೆಲಸನೂ ಮಾಡಿದ್ದಾರೆ. ಹಾಗಂತ ಯಾವುದೇ ಒಬ್ಬ ಅಭಿಮಾನಿ ಉಪೇಕ್ಷತೆಗೊಳಗಬಾರ್ದು. ಅಭಿಮಾನ ಒಳ್ಳೆಯದಕ್ಕಾಗಿ ಇವತ್ತೇನು ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಏನು ಗ್ರಾಮೀಣ ಭಾಗಕ್ಕೆ ಹೋಗಿ ಇವತ್ತು ಗೋವಿಂದ ಬಡಾವಣೆಯಲ್ಲಿರುವಂಥ ಮಹಿಳೆಗೆ ಹಣಕಾಸು ಸಹಾಯವನ್ನು ಕೇಳಿದ್ಲು. ಇವತ್ತು ನಮ್ಮ ಅನ್ನದಾತ ಸೇವಾ ಸಂಸ್ಥೆಯ ನಾಗರಾಜ್ ಸಾಲ್ಗೇರಿ ಅವರು ಅವರಿಗೆ 50,000 ರೂಪಾಯಿ ನೀಡಿದ್ದಾರೆ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ದೇವರು ಅವರಿಗೆ, ನಾಗರಾಜ್ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕರುಣಿಸಲಿ. ಮುಂದೆ ಆ ಎಮ್ಮಗೆ ಇನ್ನೂ ಏನಾದರೂ ಬೇಕಾದ್ರೆ ನಮ್ಮ ಕೈಲಾದಂಥ ಸಹಾಯ ನಾವೂ ಮಾಡ್ತೇವೆ. ನಮ್ಮ ತಾಲೂಕಿನ ಜನತೆ ಅಂತ ಬಡವರಿಗೆ ಅತಿ ಹೆಚ್ಚು ಸಹಾಯ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ.